ಸಂಕ್ಷಿಪ್ತವಾಗಿ ಅಂದರೆ ಈಗ ನಾನು ಮುಂಚೆ ಎಲ್ಲ ಕಾಂಪಿಟೇಷನ್ ಮಾಡುವಾಗ ತುಂಬ ಡಯಟ್ ಫಾಲೋ ಮಾಡ್ತಾಯಿದ್ದೆ. ಆಗ ಇಂತಿಷ್ಟು, ಯಾಕಂದರೆ ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವೋ ಅಷ್ಟು ಆಹಾರ ಸೇವನೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮಸಲ್ ಕ್ರಾಂಪ್ ಆಗುತ್ತೆ, ಇಲ್ಲಾಂದರೆ ಬಾಡಿನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಇನ್ನೇನೋ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಈಗ ಹಾಗಾಗಿ ಕಾಂಪಿಟೇಷನ್ ಮಾಡುವಾಗ ನಾನು ಭಾಳ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತಾಯಿದ್ದೆ. ಆಗ ನಾವು ಏನೇ ಕಷ್ಟ ಇರಲಿ, ಏನೇ ಹಬ್ಬ ಹರಿದಿನ, ಯಾವುದೇ ಏನೇ ಬಂದರೂ ಕೂಡ ನಾವು ಇಷ್ಟು ಮೊಟ್ಟೆ, ಇಷ್ಟು ಚಿಕನ್ನು, ಇಷ್ಟು ತಿನ್ನಲೇಬೇಕಾಗಿತ್ತು ಅದು ಕಾಂಪಿಟೇಷನ್ ಮಾಡುವಾಗ. ಯಾಕಂದರೆ ನಾವು ಒಂದು ಕಾಂಪಿಟೇಷನ್ ಅಂತಂದು ಡೇಟ್ ಬಂದಾಗ ಅದು ದಿನಗಳು ಹತ್ರ ಆಗ್ತಾ ಹೋಗಿರೋದು. ನಾವು ಇವತ್ತು ಆ ದಿನನ ದಿನ ಮತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರದ್ದು ಫಾಲೋಅಪ್ ಮಾಡಬೇಕಾಗಿತ್ತು. ರೊಟ್ಟಿ, ಚಿಕನ್ನು ಮತ್ತು ಚಪಾತಿ, ಅಂದರೆ ಮೊಟ್ಟೆ ಅಂದರೆ ಬರೀ ಎಗ್ ವೈಟ್ ಅಷ್ಟೇ ತಿನ್ನಬೇಕಾಗಿತ್ತು. ಫ್ರೂಟ್ಸು, ಈ ಥರದ್ದೆಲ್ಲ ರೊಟೀನು ಇದಾಗ್ತಿತ್ತು. ಭಾಳ ಖರ್ಚು ವೆಚ್ಚಗಳು ಇದಿತ್ತು ಆವಾಗ, ಅಂದರೆ ಬಾಡಿ ಬಿಲ್ಡಿಂಗ್ ಮಾಡುವಾಗ ರೊಟೀನು. ಈಗ ಪ್ರೆಸೆಂಟ್ ಈಗ ನಾನು ಅಷ್ಟೊಂದು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಬಟ್ ವರ್ಕೌಟ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಸ್ಟೇಜಲ್ಲಿ ಗೆದ್ದಾಗಿದೆ. ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲ ಏನೋ ಮಾಡಿದ್ದೀನಿ. ಈಗ ನಿಜ ಜೀವನದಲ್ಲಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಲೈಫಲ್ಲಿ ಗೆಲ್ಲೋದಕ್ಕೋಸ್ಕರ ನನಗೆ ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಮಾಡ್ತಾಯಿದ್ದೆ. ಇದಕ್ಕೆ ಮಾಮೂಲಿಯಾಗಿ ಏನು ಊಟ ಮಾಡ್ತಾಯಿದ್ರೆ ನನ್ನ ಡೈಲಿ ರೊಟೀನ್ ಇದೆ.